ಕೈಕಾಲುಗಳನ್ನ ಎಂಬುದಾಗಿ ಹೇಳಿ ಶರಣನಿಗೆ ಹೇಳಿ ಅವನ ಕೈಕಾಲುಗಳನ್ನು ಕತ್ತರಿಸಿ ಊರವರೆಗೆ ಹಾಕಿಬಿಡಿ. ಅನ್ನ ನೀರನ್ನು ಯಾರು ಕೂಡ ಕೊಡದೆಂಬುದಾಗಿ ನಂಗೂರವನ್ನ ಶಾಸನವನ್ನ ಹೇಳಿದ್ದಾನೆ. ಇಂತಹ ಕಠೋರವಾಗಿರ್ತಕ್ಕಂಥ ನುಡಿಯನ್ನು ಕೇಳಿದ ರಾಜವಿಕ್ರಮನು, ಅಯ್ಯೋ ಪ್ರಭುವೇ, ಆ ವಿಕ್ರಮರಾಜನು ಮಹಾ ಚಕ್ರವರ್ತಿಗಳಲ್ಲಿ ಒಬ್ಬ ಚಕ್ರವರ್ತಿ. ಎಂತೆಂತಹ ನ್ಯಾಯವನ್ನು ಬಿಡಿಸಿದ್ದಾನೆ. ಅವನ ಮನಸ್ಸಿಗೆ ಚಿಂತೆ ಬರ್ತಾ ಇದೆ, ಇದೇನಿದು ನನ್ನ ಗ್ರಹಚಾರ, ನಾನು ಕದ್ದಿರುವನೆಂಬುದಕ್ಕೆ ನನ್ನಲ್ಲಿ ಏನಿದೆ ಸಾಕ್ಷಿ? ನನ್ನಲ್ಲಿ ಸಾಕ್ಷಿ ಇಲ್ಲ, ಯಾರು ನೋಡಿದವರಿಲ್ಲ, ಕೇಳಿದವರಿಲ್ಲ. ಅಯ್ಯೋ ದೇವರೇ, ರಾಜ ರಾಕ್ಷಸ ರೂಪಂಚ, ರಾಜ ರಾಕ್ಷಸ ರೂಪದಲ್ಲಿ, ಪ್ರಧಾನಂ ವ್ಯಾಘ್ರ ರೂಪಾಯ, ಪರಿವಾರಂ ಶ್ವಾನ ರೂಪ, ಯಥಾ ರಾಜ ತಥಾ ಪ್ರಜಾ. ರಾಜನು ರಾಕ್ಷಸ ತರ ಇದ್ದಾನೆ. ಅಲ್ಲಿರ್ತಕ್ಕಂಥ ರಾಜನು ಅವನು ರಾಕ್ಷಸ ತರ ಇದ್ದಾನೆ. ಅವನಿಗೆ ಯಾವ ಸಾಕ್ಷಿಯೂ ಇಲ್ಲ. ಅವನ ತಲೆ ಕೆಟ್ಟೋಗಿದ್ದರೆ ಅಲ್ಲಿ ಪ್ರಧಾನಿ ಇದ್ದಾನೆ, ಅವನಾದ್ರೂ ಹೇಳ್ಬೋದಾಗಿತ್ತಲ್ಲ. ಆ ರಾಕ್ಷಸತೆಯಲ್ಲಿ ಈ ಪ್ರಧಾನಿಯು ಹುಲಿ ತರ ಕೂತ್ಕೊಂಡಿದ್ದಾನೆ, ಅವನು ಹುಲಿ ತರ ಆಗಿರ್ತಾ ಇದ್ದಾನೆ. ಹೋಗ್ಲಿ, ರಾಜನಿಗೂ ಬುದ್ಧಿ ಇಲ್ಲ, ಮಂತ್ರಿಗೂ ಬುದ್ಧಿ ಇಲ್ಲ. ಕುಳಿತಿರ್ತಕ್ಕಂಥ ಈ ಪ್ರಧಾನರಾಜರುಗಳು ಹೇಳ್ಬೋದಾಗಿತ್ತಲ್ಲ. ಈ ಪರಿವಾರಗಳೆಲ್ಲ ನಾಯಿಗಳ ರೀತಿಯಲ್ಲಿ ಕೂತಿದ್ದಾರೆ. ರಾಜ ರಾಕ್ಷಸ ರೂಪಂಚ ಪ್ರಧಾನಂ ವ್ಯಾಘ್ರ ರೂಪಾಯ ಪರಿವಾರಂ ಶ್ವಾನ ರೂಪಂ ಯಥಾ ರಾಜ ತಥಾ ಪ್ರಜಾ. ಶ್ಲೋಕಕ್ಕೆ ಸರಿಯಾಗಿ ಚಂದ್ರಸೇನ ರಾಜನು ವಿಚಾರಣೆಯನ್ನು ಸರಿಯಾಗಿ ಮಾಡದೆ ಅವಿವೇಕತನದಿಂದ ವಿಕ್ರಮನ ಕೈಕಾಲುಗಳನ್ನು ಕಡಿಯಿರಿ ಎಂಬುದಾಗಿ ಹೇಳಿದ್ದಾನೆ. ತಕ್ಷಣಾಚಾರ್ಯರು ಎದ್ದು ವಿಕ್ರಮನನ್ನ ಯಾವ ರೀತಿಯಾಗಿ ಹಿಡಿದುಕೊಂಡು ಹೋಗುತ್ತಿದ್ದಾರೆ. ವಿಕ್ರಮನನ್ನ ಊರು ಆಚೆಗೆ ಕರೆದುಕೊಂಡು ಹೋಗಿ ಒಂದು ವಾಮಹಸ್ತವನ್ನ, ಒಂದು ವಾಮಪಾದವನ್ನ, ಎಡಗೈಯನ್ನ ಕಡಿದು ಹಾಕಿಬಿಟ್ಟಿದ್ದಾರೆ. ಮೂಢರು ಅವರೆಲ್ಲ ಮೂರ್ಖರು ಕಡಿದು ಬಿಟ್ಟರು. ವಿಕ್ರಮರಾಯನಿಗೆ ಜಾಸ್ತಿ ಬಂದಿತು. ಅಯ್ಯೋ ವಿಧಿಯೇ, ಆ ವಿಧಿ ಆಗ್ತದೆ ಸರ್, ಆ ವಿಧಿ ಆಡಿ ಆಡಿ
ಜನ್ಮದ ಕರ್ಮವೋ, ಘಾಸಿಯಿಂದ ನನ್ನ ಕೈ ಕಾಲುಗಳನ್ನ ಕತ್ತರಿಸಿದ್ದಾರೆ ಎಂಬುದಾಗಿ ಆ ವಿಕ್ರಮರಾಜನು ತನ್ನ ಕೈ ಕಾಲುಗಳನ್ನು ನೋಡಿಕೊಂಡು ಗೊಳಗಳನೆ ಕಣ್ಣೀರನ್ನು ಹಾಕುತ್ತಾ ಗೊಳಗಳನೆ ಕಣ್ಣೀರು ಹಾಕುತ್ತಾ ಮೂಡರು ಅವರು ಎಂಬುದಾಗಿ ಹೇಳ್ತಾ ಇರುವಾಗ, ಯಾವ ಚರರು ಅಲ್ಲಿಂದ ಆ ರಾಜನಿಗೆ ವರ್ತಮಾನವನ್ನು ಕೊಟ್ಟಿದ್ದಾರೆ. ಮಹಾಪ್ರಭು, ನೀವು ಹೇಳಿದ ಹಾಗೆ ಅವನ ಎಡಗೈ ಎಡಗಾಲನ್ನು ಕತ್ತರಿಸಿದ್ದೇವೆ ಎಂಬುದಾಗಿ ಆ ಚಂದ್ರಶೇಖರ ಹೇಳ್ತಾನೆ. ಸತ್ತು ಹೋದನು ಮತ್ತೆ ಬದುಕನೆ, ಸತ್ತು ಹೋದನು ಮತ್ತೆ ಬದುಕನೆ, ಚಾರನೆ ಆ ಸತ್ತು ಹೋದನೋ ಅಥವಾ ಬದುಕಿರುವನೋ ಸ್ವಾಮಿ ಕೈ ಕಾಲುಗಳನ್ನ ಕತ್ತರಿಸಿರುವವು, ಅನ್ನ ನೀರನ್ನು ಕೊಡದೆ ಡಂಗೂರವನ್ನು ಹಾಕಿಸಿರುವರು. ಇಂಥ ಸಮಯದಲ್ಲಿ ಅವನು ಹೇಗೆ ಬದುಕಿರಲು ಸಾಧ್ಯ ಎಂಬುದಾಗಿ ಆ ಚರರು ಹೇಳಿದಾಗ, ವಿಕ್ರಮಾದಿತ್ಯನು ಕಳವಳಗೊಂಡು ಮರೆತೆ ಇಂದಿಗೆ ನಾನು ರಾಜಕೋಶವಲ್ಲ, ಮರೆತೆ ಇಂದಿಗೆ ನಾನು ರಾಜ್ಯಕೋಶವಲಯದೀಗ ಮರೆತನೆಂಬುದಾಗಿ ತನ್ನ ಕೈ ಕಾಲುಗಳನ್ನು ನೋಡಿ ಕಣ್ಣೀರನ್ನು ನುಡಿತಾ ವಿಕ್ರಮರಾಜನು ಏನು ಹೇಳಲು ಅವನಿಗೆ ಯಾರು ದಿಕ್ಕು ತೋಚ್ತಾ ಇಲ್ಲ. ಇಂತಹ ವಿಕ್ರಮರಾಯನು ಕಳವಳಗೊಳ್ಳುವುದನ್ನು ಕಂಡು